ಲೇ ಬೋಸುಡಿಕೆ ಪ್ರಿಯಾಂಕಾ ಖರ್ಗೆ, ನೀನು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಎಷ್ಟು ಉದ್ಯಮ ಸೃಷ್ಟಿ ಮಾಡಿದ್ಯಾ ಅಂತ ಕೇಳಿದ್ರೆ ಮೋದಿಗೆ ಕೇಳುವಂಥ ಉಡಾಫೆ ಉತ್ತರ ಕೊಡ್ತೀಯನಲ್ಲೇ ಬೋಸುಡಿಕೆ. ಮೋದಿಗೆ ಕೇಳಾಗಿದ್ರೆ ನೀನು ಯಾಕೋ ಇಲ್ಲಿ ಅಧಿಕಾರಕ್ಕೆ ಬಂದಿದ್ಯಾ? ನೀನು ಯಾಕೋ ನಮ್ಮ ರಾಜ್ಯದ IT-BT ಸಚಿವನ ಸ್ಥಾನದಲ್ಲಿ ಕೂತ್ಕೊಂಡಿದ್ಯಲ್ಲೇ ಬೋಸುಡಿಕೆ. ತೆರಿಗೆದಾರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇ. ತೆರಿಗೆದಾರರ ಮೇಲೆ ಆಗ್ತಿರೋ ದೌರ್ಜನ್ಯಕ್ಕೆ ಕೋರ್ಟ್ಗೆ ಹೋಗ್ಬೇಕಂತೆ. ಇವನಿಗೆ ತೆರಿಗೆ ಕಟ್ಟೋದಕ್ಕೆ ಇವನು ಕೊಟ್ಟರೆ ಇವನಿಗೆ ಮಜಾ ಮಾಡ್ಕೊಂಡು ಕೂತ್ಕೊಬೇಕಂತೆ. ಅಲ್ಲ ಕಣೋ, ತೆರಿಗೆದಾರರು ತೆರಿಗೆ ಕಟ್ತಾರ ಅಂತ ನಮ್ಮ ರಾಜ್ಯಕ್ಕೆ ತೆರಿಗೆ ಕಟ್ತಾರೆ, ತೆರಿಗೆ ಪಾವತಿದಾರರಿಗೆ ಏನೋ ರಕ್ಷಣೆ ಕೊಡ್ತಿದೆಯಲ್ಲೇ ಬೋಸುಡಿಕೆ. ನಿನಗೆ ಅನ್ಯಾಯ ಇರೋದು ಕಂಪ್ಲೇಂಟ್ ಕೊಟ್ಟರೆ ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತೀನಲ್ಲೇ ಬೋಸುಡಿಕೆ. ನೀನು ಏನಕ್ಕೋ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡಿದ್ಯಾ? ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಲೇ, ಏನಾನ ಬೇರೆ ಕೆಲಸ ಮಾಡೋ. ಎಲ್ಲರೂ ಜನಸಾಮಾನ್ಯರಿಗೆ ಅನ್ಯಾಯ ಆಗಿರೋರು ಕೋರ್ಟ್ಗೆ ಹೋಗ್ಬೇಕಂತೆ. ಇವನಿಗೆ ಏನು ಉದ್ಯೋಗ, ನಿನ್ನ ಸಚಿವ ಸ್ಥಾನಕ್ಕೆ ಬಂದ ಮೇಲೆ ನೀನು ಎಷ್ಟು ಉದ್ಯಮ ಸೃಷ್ಟಿ ಮಾಡಿದೆ ಅಂದ್ರೆ ಮೋದಿ ಕೇಳಬೇಕಂತೆ. ಅಂಥ ಸಂಪತ್ತಿಗೆ ನೀನು ಯಾಕೋ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡಿದ್ಯಲ್ಲೇ ಬೋಸುಡಿಕೆ. ನೀನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇ ಪ್ರಿಯಾಂಕಾ ಖರ್ಗೆ. ನೀನೊಬ್ಬ ನಾಲಾಯಕ ಮಂತ್ರಿ, ನಿಜವಾಗ್ಲೂ ನಾಲಾಯಕ ಮಂತ್ರಿ ಕಣಲೇ. ನಮ್ಮ ರಾಜ್ಯದ ಜನರ ದುರಂತ ನಿನ್ನನ್ನು ಒಬ್ಬ IT-BT ಸಚಿವ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗುತ್ತೆ. ಅನ್ಯಾಯ ಆದವ್ರಿಗೆ ಹೋಗಿ ಕೋರ್ಟ್ಗೆ ಹೋಗ್ರಿ ಅಂತೆ. ಕೋರ್ಟ್ಗೆ ಹೋಗಿದ್ರೆ ನೀನ್ಯಾಕೋ ಸಚಿವ ಆಗಿದ್ಯಾ? ಮತ್ತೆ ಜನಪ್ರತಿನಿಧಿ ನೀನೇನಕ್ಕೂ ಆಗಿದ್ಯಾ? ಒಬ್ಬ ಜನಪ್ರತಿನಿಧಿಗೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ನೀನು ಸಚಿವ ಸ್ಥಾನಕ್ಕೆ ಯಾಕೋ ಕೂತ್ಕೊಂಡಿದ್ಯಲ್ಲೇ ಬೋಸುಡಿಕೆ. ರಾಜ್ಯದ ಜನರಿಗೆ ಹೇಳಲೇ, ನೀನು ಎಷ್ಟು ನಮ್ಮ ರಾಜ್ಯದ ಅಧಿಕಾರಕ್ಕೆ ಬಂದ ಮೇಲೆ ನೀನು ಸಚಿವ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ರಾಜ್ಯದಲ್ಲಿ ಎಷ್ಟು ಉದ್ಯಮ ಸೃಷ್ಟಿ ಮಾಡಿದೀಯಾ ಅಂತ ರಾಜ್ಯ ಜನರಿಗೆ ದಾಖಲಾತಿ ಕೊಡೋ. ಪ್ರಶ್ನೆ ಕೇಳಿದ್ರೆ ಮೋದಿಗೆ ಹೋಗಿ ಕೇಳು ಅಂತೆ. ಇವನೊಬ್ಬ ಸಚಿವ.